ಶುಭ ಶುಕ್ರವಾರ ಮಾನವ ಇತಿಹಾಸದ ಅತ್ಯಂತ ಮಹತ್ವದ ದಿನಗಳಲ್ಲಿ ಒಂದು. ಶುಭ ಶುಕ್ರವಾರದಲ್ಲಿ ಯೇಸು ಕ್ರಿಸ್ತನು ನಮ್ಮ ಪಾಪಗಳಿಗಾಗಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟನು. ಯೇಸು ಪ್ರಭು ನಿರ್ದೋಷಿಯು, ಪವಿತ್ರವಾದ ಆತನು. ಆದರೂ ಆತನನ್ನು ತಿರಸ್ಕರಿಸಲಾಯಿತು. ಯೇಸು ಪ್ರಭುವನ್ನು ಹೊಡೆದರು, ಅವಮಾನಿಸಿದರು. ತಲೆಯ ಮೇಲೆ ಮುಳ್ಳಿನ ಕಿರೀಟವನ್ನು ಇಟ್ಟರು. ಕೈಗಳಲ್ಲಿ ಮತ್ತು ಕಾಲುಗಳಲ್ಲಿ ಮೊಳೆಗಳನ್ನು ಹೊಡೆದರು. ಆತನ ದೇಹದಿಂದ ರಕ್ತವು ಹರಿಯುತ್ತಿತ್ತು. ಯೇಸುಪ್ರಭು ಅಷ್ಟು ಶ್ರಮೆಯನ್ನು ಅನುಭವಿಸುತ್ತಿದ್ದರು. ತಂದೆಯೇ, ಇವರನ್ನು ಕ್ಷಮಿಸು, ಇವರು ಏನು ಮಾಡುತ್ತಿದ್ದಾರೆಂದು ಅವರಿಗೆ ಗೊತ್ತಿಲ್ಲ ಎಂದು ಹೇಳಿದರು. ಎಂತಹ ಪ್ರೀತಿ ಇದು! ಶಿಲುಬೆಯ ನೋವಿನ ಸಂಕೇತವಲ್ಲ, ಇದು ಪ್ರೀತಿಯ ಸಂಕೇತ, ಕ್ಷಮೆಯ ಸಂಕೇತ, ರಕ್ಷಣೆಗಾಗಿ ದೇವರ ಯೋಜನೆ. ನಾವುಗಳು ಜೀವವನ್ನು ಪಡೆಯಲು ಯೇಸು ಪ್ರಭು ತನ್ನ ಜೀವವನ್ನು ಕೊಟ್ಟನು. ಮಾನವ ಇತಿಹಾಸದಲ್ಲಿ ಈ ಶುಭ ಶುಕ್ರವಾರವು ಅತ್ಯಂತ ಮಹತ್ವವುಳ್ಳದ್ದಾಗಿದೆ. ಈ ದಿನದಲ್ಲಿ ಯೇಸು ಕ್ರಿಸ್ತನು ನಮ್ಮ ಪಾಪಗಳಿಗಾಗಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟನು. ಇಂದು ನಾವು ಏನು ಮಾಡಬೇಕು? ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋಣ, ಯೇಸು ಪ್ರಭುವಿನ ಕಡೆಗೆ ಮರಳಿ ಬರೋಣ, ಆತನ ಪ್ರೀತಿಯನ್ನು ಸ್ವೀಕರಿಸೋಣ, ಆತನ ಮಾರ್ಗದಲ್ಲಿ ನಡೆಯೋಣ. ಯೇಸುವಿನ ಶಿಲುಬೆಯು ನಮಗೆ ರಕ್ಷಣೆಯನ್ನು, ನಿತ್ಯ ಜೀವವನ್ನು, ನಿರೀಕ್ಷಣೆಯನ್ನು ನೀಡುತ್ತದೆಯಲ್ಲವೇ? ಯೇಸು ಕ್ರಿಸ್ತನ ಆಶೀರ್ವಾದಗಳು, ಯೇಸುವಿನ ಪ್ರೀತಿಯು ನಿಮ್ಮೊಂದಿಗಿರಲಿ ಪ್ರಿಯರೇ. ಆಮೇನ್.